ವಿವೇಕಾನಂದ ಶಕ್ತಿ ಕೇಂದ್ರದ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರಥಮ ಪೂಜೆಗೆ ಅಧಿಪತಿಯಾದ ಗಣೇಶನನ್ನು ಸ್ಮರಿಸುತ್ತಾ, ಪುಣ್ಯದ ಅಕೌಂಟಿನಲ್ಲಿ ಜಪವೆಂಬ ಹಣವನ್ನು ಇಡು. ಏನಿದು ಜಪ? ಜಪ ಅಂತಂತಂದ್ರೆ ಬೇರೆ ಏನಲ್ಲ, ಜಕಾರೋ ಜನ್ಮ ವಿಚ್ಛೇದಕ, ಪಕಾರೋ ಪಾಪನಾಶಕ. ನಮ್ಮಲ್ಲಿರುವ ಪಾಪವನ್ನು, ಅಜ್ಞಾನವನ್ನು ನಾಶಗೊಳಿಸಿ ನಮ್ಮ ಬದುಕಿಗೆ ದಿವ್ಯ ಬೆಳಕನ್ನು ನೀಡುವುದೇ ಈ ಜಪ. ಜಪದಿಂದ ಕೋಟಿ ಕೋಟಿ ನಮ್ಮಲ್ಲಿರುವ ಕರ್ಮಗಳು ಕಳೆದು ಹೊಕ್ಕಾವು. ಜಪಿಸುವುದನ್ನು ಕಂಡಾಗ ಸ್ವತಃ ಯಮನೇ ಗಡಗಡ ನಡುಗ್ತಾನಂತ. ಯಾವ ರೀತಿ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ಮಾರ್ಕಂಡೇಯನ ಕತೆ. ಮಾರ್ಕಂಡೇಯನಿಗೆ ಕೇವಲ 14 ವರ್ಷ ಆಯುಷ್ಯಿತ್ತು. ಆದ್ರೆ ಅವ ಸ್ವತಃ ಶಿವನನ್ನು ಕುರಿತು ಧ್ಯಾನ ಮಾಡೋ ಹೊತ್ನ್ಯಾಗ ಯಮರಾಜರು ಬಂದು ಯಮಪಾಶವನ್ನು ಬಿಡ್ತಾರೆ. ಅದರಿಂದ ಸಿಟ್ಟಾಗಿ ಶಿವ ಸ್ವತಃ ಯಮನನ್ನೇ ಬೈದು ಬಿಡ್ತಾರೆ. ನಿಮಗೆಲ್ಲರಿಗೂ ಇದು ಗೊತ್ತಿದ್ದಂಥ ವಿಷಯ ಐತಿ. ಹಿಂಗೆ ನಾಮ ಜಪಕ್ಕೆ ಬಹಳ ಅಂದ್ರೆ ಬಹಳ ಮಹತ್ವ ಐತಿ. ಯಾವ ರೀತಿ ಜಪ ಮಾಡಬೇಕು ಅಂತ ಏಕೆಂದ್ರೆ ಕೆಲವೊಬ್ಬರಿಗೆ ಗೊತ್ತಿರಲಿಲ್ಲ ಅಂದ್ರೆ, ಈ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಂದಿಷ್ಟು ಬೀಜ ಮಂತ್ರಗಳು ಬರ್ತಾವೆ. ಅದರಲ್ಲಿ ನಾನು ಆಂಜನೇಯನಿಂದ ಒಂದು ಬೀಜ ಮಂತ್ರ ಹೇಳ್ತೀನಿ, ಅದನ್ನು ಯಾವ ರೀತಿ ಜಪ ಮಾಡಬೇಕಂತ ಏಕೆಂದ. ಓಂ ಹಂಗ್ ಹನುಮತೆ ನಮಃ. ಓಂ ಹಂಗ್ ಹನುಮತೆ ನಮಃ. ಓಂ ಹಂಗ್ ಹನುಮತೆ ನಮಃ. ಈ ಥರ ಆಂಜನೇಯನ ಬೀಜ ಮಂತ್ರ ಇದು. ಪ್ರತಿಯೊಬ್ಬರು ಆಂಜನೇಯ ಸಕಲ ಕಾರ್ಯಗಳನ್ನು ಅವನಲ್ಲಿ ಇದು ಮಾಡೋಂಥ ಶಕ್ತಿ ಐತಿ. ಯಾಕಂತಂದ್ರೆ ನಿಮಗೆಲ್ಲ ಗೊತ್ತಿರುವಂಥ ವಿಷಯ, ಆಂಜನೇಯ ಸ್ವಾಮಿಗೆ ಮಾತೆ ಲಕ್ಷ್ಮೀ ಆಶೀರ್ವಾದ, ಮಾತೆ ಪಾರ್ವತಿ, ಶಿವ, ವಿಷ್ಣು, ಬ್ರಹ್ಮ ಎಲ್ಲರ ಆಶೀರ್ವಾದ ಐತಿ. ಯಾಕಂತಂತಂದ್ರೆ ಅಂಜನಾ ಮಾತ ಹೇಳಿ ಹೋಗಿರ್ತಾಳೆ, ಅಲ್ಲಿ ಗಿಡದ ಮೇಲೆ ಕೆಂಪಾಗಿ ಕಾಣಿಸ್ತಿರ್ತದಲ್ಲ ಆ ಹಣ್ಣನ್ನು ತಿನ್ನಂತ ಹೇಳಿಕೆರಿಂದ ಪುಟ್ಟ ಆಂಜನೇಯ ಏನು ಮಾಡ್ತಾನೆ, ಸೂರ್ಯನನ್ನೇ ಹಣ್ಣು ಅಂತ ಹೇಳಿಕೆರಿಂದ ನುಂಗಲ್ ಹೊಕ್ಕಣ. ಹೀಗಾಗಿ ಆ ಸೂರ್ಯನ ಶಾಖಕ್ಕೆ ಮಗುಗೆ ಏನಾದರೂ ಆಗಿಗಿತ್ತಂಥೇಳಿ ಇಂದ್ರದೇವ ಏನು ಮಾಡ್ತಾನೆ, ವಜ್ರಾಯುಧ ತೊಗೊಂಡು ಆಂಜನೇಯ ಸ್ವಾಮಿ ಬಾಯಿಗೆ ಹೊಡೆದು ಬಿಡ್ತಾನೆ. ಪ್ರಜ್ಞೆ ತಪ್ಪಿ ಆಂಜನೇಯ ಸ್ವಾಮಿ ಕೆಳಗೆ ಬಿದ್ದು ಬಿಡ್ತಾನೆ. ವಾಯುದೇವರಿಗೆ ಸಿಟ್ಟು ಬರ್ತಾ, ಹೀಗಾಗಿ ಪಾತಾಳ ಲೋಕದಲ್ಲಿ ಹೋಗಿ ಗುಹೆ ಒಳಗೆ ಅವಿತ್ಕೊಂಡು ಕುಂತ್ಬಿಡ್ತಿರ್ತಾರೆ ಅವರು. ವಾಯುದೇವ ಹಿಕ್ಕಟ್ಟೆ ಪ್ರತಿಯೊಬ್ಬ ದೇವಾನುದೇವತೆಗಳು, ತ್ರಿಮೂರ್ತಿಗಳು ಬರ್ತಾರೆ. ಮಾತೆ ಲಕ್ಷ್ಮಿ, ಮಾತೆ ಪಾರ್ವತಿ, ಮಾತೆ ಸರಸ್ವತಿ ಎಲ್ಲರೂ ಬಂದು ಆಂಜನೇಯ ಸ್ವಾಮಿ ಮೇಲೆ ಆಶೀರ್ವಾದದ ಸುರಿಮಳೆಯನ್ನು ಹರಿಸ್ತಾರೆ. ಇದರಿಂದಾಗಿ ವಾಯುದೇವರಿಗೆ ಸಂತೋಷಗೊಂಡು ವಾಯುದೇವರು ಮತ್ತೆ ಯಥಾಸ್ಥಿತಿ ಹೊರಗೆ ಬರ್ತಾರೆ. ಹೊರಗೆ ಬಂದ ಕೆರಿಂದ ಅವರ ಕರ್ತವ್ಯವನ್ನು, ಗಾಳಿಯನ್ನು ಪ್ರತಿಯೊಬ್ಬರಿಗೆ ನೀಡ್ಲಿಕ್ಕೆ ಚಲೋ ಮಾಡ್ತಾರೆ. ಈ ಒಂದು ಉದ್ದೇಶದಿಂದ ಆಂಜನೇಯ ಸ್ವಾಮಿಗೆ ಪ್ರತಿಯೊಬ್ಬ ದೇವರದ್ದು ಆಶೀರ್ವಾದ ಆಂಜನೇಯ ಸ್ವಾಮಿಗೆ ಇರುವುದರಿಂದ, ಹೀಗಾಗಿ ಆಂಜನೇಯ ಸ್ವಾಮಿಯನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ನಮಗೆ ದುಡ್ಡು ತಾನೇ ಬರುತ್ತೆ, ಆಮೇಲೆ ಶಾಂತಿನೂ ತಾನೇ ಸಿಗುತ್ತೆ, ನೆಮ್ಮದಿನೂ ತಾನೇ ಸಿಗುತ್ತೆ. ಹೀಗಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಹೀಗಾಗಿ ನಾಮ ಜಪದ ಬಗ್ಗೆ, ಜಪದಿಂದ ದುಃಖ ಎಲ್ಲ ದೂರ ತೊಲಗ್ತದೆ. ಜಪಿಸುವವ ರಾಜರಾಯ ಸಿರಿವಂತನಿಗಿಂತಲೂ ದೊಡ್ಡವಂತ. ಯಾರು ನಾಮ ಜಪವನ್ನು ಮಾಡ್ತಾರೆ ನೋಡ್ರಿ, ಅವರೇ ಶ್ರೀಮಂತರು. ಸಾಧನೆ ಮಾಡಿ ಸೌಭಾಗ್ಯ ಪಡೆಯಲು ನಾಮ ಜಪವೇ ಶ್ರೇಷ್ಠ ಉಪಾಯ ಅಂತ. ನಾಮ ಜಪವು ಹೃದಯ ಸೋಂಕಿದರೆ ನಮ್ಮ ಪಾಪವೆಲ್ಲ ಭಸ್ಮ ಅಂಥೇಳಿ ಕಬೀರದಾಸರ ಒಂದು ದೋಹಾ ಒಳಗೆ ಹೇಳ್ತಾರೆ. ಬೆಂಕಿಯ ಕಿಡಿ ತಗುಲಿದರೆ ಹಳೆಯ ಹುಲ್ಲು ಭಸ್ಮ, ನಾಮವು ಹೃದಯವ ಸೋಂಕಿದರೆ ಪಾಪವೆಲ್ಲ ಭಸ್ಮ. ಕಬೀರ ಪಾಪವೆಲ್ಲ ಭಸ್ಮ. ಹೀಗಾಗಿ ನಾವು ಜಪವನ್ನು ಹೆಂಗೆ ಮಾಡ್ಬೇಕಂದ್ರೆ, ಉಸಿರಿಗೂ ಹರಿನಾಮಸ್ಮರಣೆನ ಮಾಡಬೇಕು. ಆವಾಗ ನಮಗೆ ಸೌಭಾಗ್ಯ ನಮ್ಮನ್ನು ಹುಡ್ಕೊಂಡು ಬರುತ್ತೆ, ಐಶ್ವರ್ಯನೂ ನಮ್ಮನ್ನು ಹುಡ್ಕೊಂಡು ಬರುತ್ತೆ, ಸಕಲ ಸೌಭಾಗ್ಯವೂ ನಮಗೆ ಸಿಗುತ್ತೆ. ಆಮೇಲೆ ನಾಮಜಪ ಮಾಡೋದ್ರಿಂದ ಈ ಕಲಿಯುಗದಲ್ಲಿ ನಾಮಜಪ ಬಹಳ ಅಂದ್ರೆ ಬಹಳ ಸರಳ ಮಾರ್ಗ. ಯಾಕಂತಂತಂದ್ರೆ ಅವಾಗೆಲ್ಲ ಋಷಿಮುನಿಗಳು ತಪಸ್ಸು ಮಾಡಬೇಕಾಗಿತ್ತು, ದೀರ್ಘಕಾಲವಾಗಿ ತಪಸ್ಸು ಮಾಡಬೇಕಾಗಿತ್ತು. ಈ ಸದ್ಯಕ್ಕೆ ಕಲಿಯುಗದಲ್ಲಿ ಯಾರೂ
ಖಾಲಿ ಇರೋದಿಲ್ಲ. ಎಲ್ಲರೂ ಫುಲ್ ಬ್ಯುಸಿ ಲೈಫ್ ಇರೋದ್ರಿಂದ ನಾವು ಮಾಡೋ ಏನೋ ಅಲ್ಪ ಸ್ವಲ್ಪ ಸಮಯ ಕುಳಿತು ನಿಂತಿರ್ತೀವಲ್ಲ ಆವಾಗ ಸಮಯ ಉಳಿಸ್ಕೊಂಡು ನಾವು ಜಪ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿನೇ ಹಿಂಗೈತಿ, ಏನೂ ಮಾಡೋಕ್ಕಾಗಲ್ಲ. ಹೀಗಾಗಿ ಕಲಿಯುಗದಲ್ಲಿ ಸಾಧನೆ ಯಾರು ಮಾಡ್ತಾರೆ ನೋಡು, ಅವರು ಭಕ್ತಿ ಮಾರ್ಗವನ್ನು ಯಾರು ಅನುಸರಿಸ್ತಾರೆ ನೋಡು, ಅವ್ರಿಗೆ ಪ್ರತಿಯೊಂದು ಒಳ್ಳೆಯದಾಗೇ ಆಗುತ್ತೆ. ಜಪ ಮಾಡುವುದರಿಂದ ನಮ್ಮ ಕರ್ಮಗಳು ಪಾಪಗಳು ಸುಟ್ಟು ಭಸ್ಮವಾಕ್ಕವು. ಆಮೇಲೆ ನಾವು ಮಾನಸಿಕವಾಗಿ ವಿಕಾಸ ಹೊಂದ್ತೇವೆ, ಶಾಂತಿ ನೆಮ್ಮದಿ ದೊರೀತದೆ. ಈಗ ವಾಕಿಂಗ್ ಮಾಡೋದ್ರಿಂದ ದೇಹ ಮಾತ್ರ ದಂಡನೆ ಆಗಿರ್ತೈತಿ, ದೇಹ ಮಾತ್ರ ದಣದಿರ್ತೈತಿ, ಆದ್ರೆ ಮನಸ್ಸಿಗೆ ದಣು ಆಗಿರೋದಿಲ್ಲ. ಮನಸ್ಸಿಗೆ ದಣು ಯಾವಾಗ ಆಗ್ಬೇಕಂತಂದ್ರೆ ನಾವು ಈ ಜಪ ಪಾರಾಯಣ ಆಮೇಲೆ ಬ್ರೀದಿಂಗ್ ಎಕ್ಸಸೈಸ್ಗಳನ್ನ ನಾವು ಯಾವಾಗ ಮಾಡ್ತೇವೆ ನೋಡು, ಆವಾಗ ಮನಸ್ಸಿಗೆ ದಣು ಆಗುತ್ತೆ. ಆವಾಗ ನಾವು ನಿಮ್ಗೆ ಮನ್ಕೊಳಕ್ಕೆ ಹಾಸಿಗೆನೂ ಬೇಡ, ಏನೂ ಬೇಡ, ತಾನೇ ನಿದ್ದೆ ಹತ್ತು. ಕೆಲವೊಬ್ರಿಗೆ ಹೇಳ್ತಾರೆ ನನಗೆ ಅಷ್ಟೇ ನಿದ್ದೆನೇ ಬರೋದಿಲ್ಲ. ಹಂಗೆ ಎಲ್ಲ ಕಾರಣ ಇವೆಲ್ಲ ಜಪ ಮಾಡಬೇಕು, ಆಮೇಲೆ ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಬೇಕು. ಈ ಥರ ನಾವು ಮಾಡೋದ್ರಿಂದ ಏನಾಗುತ್ತಂತಂದ್ರೆ ಪ್ರತಿಯೊಂದು ನಮಗೆ ಒಳ್ಳೆಯದಾಗುತ್ತೆ. ನಮಗಾಗಲಿ, ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ಮಕ್ಕಳಿಗಾಗಲಿ ಒಳ್ಳೆಯದಾಗುತ್ತೆ. ಈ ಪುಣ್ಯದ ಅಕೌಂಟ್ ರೀ. ನಾಳೆ ದೇವ್ರು ಮ್ಯಾಲೆ ಎಷ್ಟು ಜಪ ಮಾಡಿಯಪ್ಪ ಅಂಥೇಳಿ ನಾಳೆ ನಮ್ಮ ಅಕೌಂಟ್ ಒಳಗೆ ಚೆಕ್ ಮಾಡ್ತಾನೆ. ಒಂದು ಸಲ ಓಂ ನಮಃ ಶಿವಾಯ ಅಂತಂದೇವಂದ್ರೆ ಅಲ್ಲಿ ಮ್ಯಾಲೆ ಹೋಗಿ ನಮ್ಮದು ₹1 ಕೌಂಟ್ ಆಗುತ್ತೆ. ಈಗ ಈ ಜನ್ಮದಾಗ ಈ ಸದ್ಯಕ್ಕೆ ನಮ್ಮ ಅಕೌಂಟಿನಲ್ಲಿ ಬೇಕಾದಷ್ಟು ಕೋಟ್ಯಾನುಗಟ್ಟಲೆ ಲಕ್ಷಾನುಗಟ್ಟಲೆ ದುಡ್ಡಿದ್ರು ನಾಳೆ ಅದನ್ನು ದೇವ್ರು ಕೇಳಲ್ಲ. ದೇವ್ರು ಏನು ಕೇಳ್ತಾನಂತಂದ್ರೆ ನನ್ನ ಅಕೌಂಟಿನಲ್ಲಿ ನಿನ್ನ ಹಣ ಎಷ್ಟೈತಿ ಅನ್ನೋದೇ ಕೇಳ್ತಾನೆ.